ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಸ್ತಹಸ್ತಚರಣಶ್ರವಣತ್ವಗಾದಿಂ ಪ್ರಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಕ್ತರಹಿತಂ ಅಜಡಂ ಫಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭವಾತ್ ಈಡಮೂಕೋಪಿ ಭಗ್ನಿ ಜಡಮತಿರಪಿ ಜಂತುರ್ಜಾಗ್ಯತೆ ಪ್ರಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈರ್ ಗುರುಭವಂ ವ್ಯಂಜಯಂತಿ ಭಾತೀಷೇ ಜೈತೀರ್ಥಮಾ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥ್ಯಗಜಕೇಸರಿ ವ್ಯಾಸತೀರ್ಥಗುರೋ ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಪಹಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ ಕಾಮಧೇನುಂಚ ಭಜತ್ ಸ್ವರೂಪಂ ಶ್ರೀಭಾವಪದಕೃತ್ಪಾದಚಿಂತಾಮಣಿ ಪಾಸ್ಮಹೇ. ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರುವೇ ವಿಜೇಂದ್ರಗುರವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವಧ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷಪೂಜಕಂ ಸತ್ಯಪ್ರಮೋದತೀರ್ಥಾರ್ಯಾನ್ ನ್ಯಾಯಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಂ ಪರಿಪಾಲಯೇತಿ ಸತತಂ ಯಾಚಿ ನಿಬದ್ಧಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನಮಿದೋ ನಂದನಾಂ ಮಹಾಕೃತಾಃ ಶ್ರೀ ಸತ್ಯಾತ್ಮತೀರ್ಥಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಸತ್ಯಾತ್ಮತೀರ್ಥಗುರುಭ್ಯೋ ನಮಃ. ಓಂ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಓಂ ಸರ್ವವಿದ್ಯಾಗುರುಭ್ಯೋ ನಮಃ. ಓಂ ದುರ್ವಾದಿಧ್ವಾಂತರವಯೇ ವೈಷ್ಣವೇ ಇಂದೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೇ. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತಿ ರಾಜರಾಜ ಯಥೇರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಲಸ್ವಾಮಿಯಾದ ಶ್ರೀನಿವಾಸನಿಗೆ ವಂದಿಸಿ ವಾಯುದೇವರನ್ನ ನಮಸ್ಕಾರ ಮಾಡ್ತಾ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಅವರಿಗೂ ನಮನಗಳನ್ನ ಸಲ್ಲಿಸುತ್ತಾ ಈ 3 ದಿವಸಗಳ ಕಾಲ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನೆ ಪ್ರಯುಕ್ತ ಜ್ಞಾನಯಜ್ಞವನ್ನ ಮಾಡೋಣ. ಈ 3 ದಿವಸಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ತಗೊಂಡು ಅದರ ಬಗ್ಗೆ ನಾವು ವಿಶೇಷಗಳನ್ನ ಕೇಳಿತಾ ಹೋಗೋಣ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇವತ್ತು ಪೂರ್ವಾರಾಧನೆ, ನಾಳೆ ಮಧ್ಯಾರಾಧನೆ ಹಾಗೂ ನಾಡದ್ದು ಉತ್ತರಾರಾಧನೆ. ಯಾವುದೇ ಯತಿಗಳ ಆರಾಧನೆ ಅಂತ ಹೇಳಿದಾಗ ಅವರು ನಮಗೆ ಹಾಕಿಕೊಟ್ಟಂತಹ ದಾರಿದೀಪ ಏನು, ಅವರು ಮಾಡಿದಂತಹ ತ್ಯಾಗ ಬಲಿದಾನಗಳು ಏನು, ಅವರು ಸಮಾಜಕ್ಕೆ ಏನು ಉದ್ಧಾರವನ್ನ ಮಾಡಿದರು, ಅವರು ಸಮಾಜಕ್ಕೆ ಕೊಟ್ಟಂತಹ ಸಂದೇಶಗಳೇನು, ತಮ್ಮ ಗ್ರಂಥದ ಮೂಲಕ ಏನನ್ನ ಹೇಳಿದ್ದಾರೆ, ಇದೆಲ್ಲವನ್ನು ಕೂಡ ನಾವು ಚಿಂತನೆಯನ್ನ ಮಾಡಬೇಕು. ಇದು ಆರಾಧನೆ ದಿವಸ ಮಾತ್ರ ಮಾಡಬೇಕು ಅಂತ ಅರ್ಥ ಅಲ್ಲ, ಅನುಕಾಲವೂ ಮಾಡಬೇಕು. ಆದರೆ ವಿಶೇಷ ದಿನಗಳು ಆರಾಧನೆ ಸಂದರ್ಭದಲ್ಲಿ ಪರ್ವಕಾಲಗಳಲ್ಲಿ ಅವರನ್ನ ನಾವು ಸ್ಮರಣೆ ಮಾಡಿಕೊಂಡ್ರೆ ಎಷ್ಟು ಉಪಕಾರವನ್ನ ಮಾಡಿದ್ದಾರೆ ಮಹಾನುಭಾವರು. ಅವು ಉಪಕಾರದ ಒಂದು ನಾವು ಪ್ರತಿಯನ್ನ ಅಂದ್ರೆ ನಮಗೇನು ಗೊತ್ತಿಲ್ಲ, ಆದರೂ ಕೂಡ ಅವರು ಏನು ಹೇಳಿಕೊಟ್ಟಿದ್ದಾರೋ ಅದನ್ನ ಕಿಂಚಿತ್ ಆ ಬೃಂದಾವನದ ಮುಂದೆ ಕೂತ್ಕೊಂಡು ಅನುವಾದವನ್ನು ಮಾಡುವಂತಹ ಒಂದು ಸಣ್ಣ ಪ್ರಯತ್ನ. ಈಗ ಇವತ್ತು ನಾವು 2-3 ವಿಷಯಗಳನ್ನ ನಾವು ಚಿಂತನೆ ಮಾಡೋಣ. ರಾಘವೇಂದ್ರ ಸ್ವಾಮಿಗಳ ಪೂರ್ವ ಇತಿಹಾಸ
ಆ, ಅವರು ಶಂಕುಕರ್ಣ ಅಂತ ಮೂಲ ದೇವತೆ. ಆ ದೇವತೆಗೆ ಬಂದಂತಹ ಶಾಪ ಆಗಿರಬಹುದು, ಅವರು ಬಂದಂತಹ ಜನ್ಮಗಳಾಗಿರಬಹುದು, ಅದರ ಬಗ್ಗೆ ನಾವು ಕೆಲವು ವಿಷಯಗಳನ್ನ ಚಿಂತನೆ ಮಾಡೋಣ. ಮತ್ತೊಂದು ಅಂತ ಹೇಳಿದ್ರೆ ಪರಮಾತ್ಮನ ಸರ್ವಶಬ್ದ ವಾಚ್ಯತ್ವ. ಎಲ್ಲ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳುತ್ತೆ. ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಹೇಳುತ್ತೆ, ಅಮುಖ್ಯ ವೃತ್ತಿಯಿಂದ ಬೇರೆ ಎಲ್ಲರನ್ನೂ ಹೇಳುತ್ತೆ. ಹಾಗಾಗಿ ಇವತ್ತು ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ರಾಘವೇಂದ್ರ ಶಬ್ದಕ್ಕೆ ಅರ್ಥ ಏನು ಅಂತ. ಇಲ್ಲಿ ರಾಘವೇಂದ್ರ ಶಬ್ದಕ್ಕೆ ಪರಮಾತ್ಮ ಅಂತಾನೆ ಅರ್ಥ. ಅದು ಹೇಗೆ ಬರುತ್ತೆ ನೋಡೋಣ, ಚಿಂತನೆ ಮಾಡೋಣ. ಮತ್ತು ಮೂರನೇ ವಿಷಯ ಏನು ಅಂತ ಹೇಳಿದ್ರೆ ರಾಘವೇಂದ್ರ ವಿಜಯ, ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಇತಿಹಾಸವನ್ನ ಬರೆದಂತಹ ನಾರಾಯಣಾಚಾರ್ಯರು ಆ ರಾಘವೇಂದ್ರ ವಿಜಯದ ಬಗ್ಗೆ ಕೆಲವು ಸ್ವಾರಸ್ಯಗಳು, ಅಂದ್ರೆ ಈ ಮಧ್ವ ವಿಜಯಕ್ಕೂ ಹಾಗೂ ರಾಘವೇಂದ್ರ ವಿಜಯಕ್ಕೂ ಕೂಡ ತುಂಬಾ ಸಾಮ್ಯತೆಯನ್ನ ಕೆಲವು ಕಡೆ ಇದೆ. ಆ ಸಾಮ್ಯತೆಯನ್ನ ನಾವು ತಿಳಿತಾ ಹೋಗೋಣ. ಇಷ್ಟು ಇವತ್ತಿನ ಒಂದು ಚಿಂತನೆಗೆ ವಿಷಯ. ಈಗ ನಾವು ಮೊದಲನೇ ವಿಷಯಕ್ಕೆ ಬರೋದಾದ್ರೆ, ರಾಘವೇಂದ್ರ ಸ್ವಾಮಿಗಳು ಅವರ ಮೂಲ ರೂಪ ಅಂದ್ರೆ ಶಂಕುಕರ್ಣ ಅಂತ. ಈ ಶಂಕುಕರ್ಣ ಇವನು ಬ್ರಹ್ಮಲೋಕದ ಒಂದು ದೇವತೆ, ಪರಿವಾರ ದೇವತೆ. ಅಂದ್ರೆ ಆ ಬ್ರಹ್ಮದೇವರಿಗೆ ಎಡಬಲ ಸೇವಕರು ಅಂತ ಹೇಳ್ತಾರೆ ನೋಡ್ರಿ. ನಮ್ಮ ಸ್ವಾಮಿಗಳಿಗೆ ಪೂಜೆಗೆ ಎಡಬಲ ಸೇವಕರು ಇರ್ತಾರಲ್ಲ, ಹಾಗೆ ಶಂಕುಕರ್ಣ. ಸೊ ಇವನು ಪರಿವಾರ ದೇವತೆ ಲೋಪ. ಅವನಿಗೆ ಪ್ರಾಯ ಏನು ಕೆಲಸ ಅಂತ ಹೇಳಿದ್ರೆ ದಿನ ಹೂ ತುಳಸಿ ದೇವರ ಪೂಜೆಗೆಲ್ಲ ಅಣಿ ಮಾಡಿಕೊಡೋದು, ಈ ಒಂದು ಕೆಲಸದಲ್ಲಿ ಅವನು ತೊಡಗಿಸಿಕೊಂಡಿದ್ದ. ಒಂದು ದಿವಸ ಸ್ವಲ್ಪ ತಪ್ಪಾಯಿತು. ಅವನು ಆ ಹೂವು ತುಳಸಿಯನ್ನು ತರುವುದ್ರಲ್ಲಿ ಸ್ವಲ್ಪ ತಡ ಮಾಡಿಬಿಟ್ಟ. ಅಂದ್ರೆ ಬ್ರಹ್ಮದೇವರು ಅದಕ್ಕೋಸ್ಕರ ಕಾಯಲಿಲ್ಲ, ತಮ್ಮ ಮಾನಸಿಕ ಪೂಜೆಯನ್ನ ಮುಂದುವರೆಸಿ ಪೂಜೆಯನ್ನು ಮುಗಿಸಿದ್ರು. ಮುಗಿದ ಮೇಲೆ ಪಾಪ ಶಂಕುಕರ್ಣ ಬಂದ, ಸ್ವಾಮಿ ತಂದಿದ್ದೀನಿ ಅಂತ. ಹೌದಪ್ಪ ತಂದಿ, ಆದ್ರೆ ಬಹಳ ತಡ ಆಯ್ತು, ಏನ್ ಮಾಡ್ಲಿ, ಬೇಡ ಅಂತ ಹೇಳಿ ಅವನ ಮೇಲೆ ಕರುಣೆ ತೋರಿಸಿದ್ರು. ಯಾವ ರೀತಿ ಕರುಣೆ ತೋರಿಸಿದ್ರು ಅಂತಂದ್ರೆ, ನೋಡು ನೀ ತಪ್ಪು ಮಾಡಿದ್ಯಾ, ತಪ್ಪು ಯಾರೇ ಮಾಡಿದ್ರು ತಪ್ಪೆ, ನೀನು ಶಿಷ್ಯ ಇಲ್ಲ ಅಂತಲ್ಲ, ಆದರೆ ನೀನು ತಪ್ಪು ಮಾಡಿದ್ಯಾ, ಆ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸಬೇಕು. ಅದರಿಂದ ನೀನೇನು ಈ ತಪ್ಪು ಮಾಡಿದ್ಯಲ್ಲ, ಇದಕ್ಕೆ ನಿನಗೆ 4 ಮನುಷ್ಯ ಜನ್ಮಗಳು ಬರಲಿ ಅಂತ ಹೇಳಿಬಿಡ್ತಾರೆ. ತುಂಬಾ ದುಃಖ ಆಗುತ್ತೆ ಶಂಕರನಿಗೆ. ಯಾಕೆ ಗೊತ್ತಾ, ದೇವತೆಗಳು ಭೂಮಿ ಬರಕ್ಕೆ ಇಷ್ಟಪಡಲ್ಲ, ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಆದ್ರಿಂದ ಸ್ವಾಮಿ ಏನ್ ಹೀಗಾಯ್ತಲ್ಲ, ನನ್ನ ಯಾಕೆ, ನಾನು ಏನ್ ಮಾಡ್ದಂತಹ ಮಹಾ ಅಪರಾಧ ಏನು ಅಂತ ಬ್ರಹ್ಮದೇವರು ಉತ್ತರ ಕೊಡಲಿಲ್ಲ, ಸುಮ್ಮನಾದರು. ಶಂಕುಕರ್ಣ ತಾನು ಕೂಡ ಒಬ್ಬ ಅಪರೋಕ್ಷ ಜ್ಞಾನಿ ದೇವತೆ, ಅವನಿಗೂ ಕೂಡ ಸುಮ್ಮನಾದ. ಆಗ್ಲಿ ಗುರುಗಳ ಆಜ್ಞೆ, ಆದ್ರೆ ಆದಷ್ಟು ಬೇಗ ಈ 4 ಜನ್ಮಗಳನ್ನು ಮುಗಿಸಿ ನಿಮ್ಮ ಲೋಕಕ್ಕೆ ಬರಬೇಕು ಸ್ವಾಮಿ, ಅದಕ್ಕೆ ಅನುಗ್ರಹ ಮಾಡಬೇಕು ಅಂತಂದಾಗ ಆಯ್ತು, ಯೋಚನೆ ಮಾಡಬೇಡ, ನೀನು 4 ಜನ್ಮಗಳನ್ನು ಮುಗಿಸಿ ನನ್ನ ಅಲ್ಲಿಗೆ ಬಾ ಅಂತ ಹೇಳಿದ್ರು. ಅದರಂತೆ ಈಗ ಶಂಕುಕರ್ಣನಿಗೆ 4 ಜನ್ಮ ಆಯಿತು. 4 ಜನ್ಮ ಇದು ಯುಗಾನುಸಾರವಾಗಿ ಆಯ್ತು. ಅಂದ್ರೆ ಒಂದು ಕೃತಯುಗ, ಒಂದು ತ್ರೇತಾಯುಗ, 2 ಕಲಿಯುಗ. ದ್ವಾಪರದಲ್ಲಿ ಜನನ ಆಗಿಲ್ಲ. ಕೃತಯುಗದಲ್ಲಿ ಯಾರಪ್ಪ, ಕೃತಯುಗದಲ್ಲಿ ಯಾರು ಅಂತ ಹೇಳಿದ್ರೆ ಪ್ರಹ್ಲಾದರಾಜರು, ಹಿರಣ್ಯಕಶಿಪುವಿನ ಮಗ, ವಾಯುದೇವರ ಆಶೇಷವುಳ್ಳಂಥ ಅಸುರ ಬಾಲಕನಾದರೂ ಕೂಡ ಅತ್ಯಂತ ಪರಮಾತ್ಮಗೆ ಭಕ್ತ. ಸೊ ಶಂಕುಕರ್ಣನ ಮೊದಲನೇ ಜನ್ಮ ಏನು ಅಂತಂದ್ರೆ ಪ್ರಹ್ಲಾದರಾಜರು. ಸೊ ಇದು ಕೃತಯುಗಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ನಾವು ತ್ರೇತಾಯುಗಕ್ಕೆ ಬಂದರೆ, ತ್ರೇತಾಯುಗದಲ್ಲಿ ಅವತಾರ ಇಲ್ಲ, ನಾನು ತಪ್ಪು ಹೇಳಿದೆ.
ದ್ವಾಪರಕ್ಕೆ ಬಂದ್ರೆ ಇದು ಬಾಲಿಕರಾಜರು ಅಂತ. ಬಾಲಿಕರಾಜರು ಯಾರು ಅಂತ ಹೇಳಿದ್ರೆ ಶಂತನುವಿನ ದೊಡ್ಡಪ್ಪ, ಬಹಳ ದೊಡ್ಡವರು, ಬಹಳ ಜ್ಞಾನಿ. ಆದ್ರೆ ಏನ್ ಮಾಡ್ತೀರಿ, ಬಾಲಿಕರಾಜರಲ್ಲಿಯೂ ಕೂಡ ಒಂದು ಅಸರಾವೇಶ ಇದ್ದು ಪಾಂಡವ ಯುದ್ಧವನ್ನು ಮಾಡಿದ್ರು ಕೂಡ ವಾಯುದೇವರಲ್ಲಿ ಭೀಮಸೇನ ದೇವರಲ್ಲಿ ಬಂದು ಕೇಳ್ಕೊತಾರಂತೆ, ಸ್ವಾಮಿ ನಾನು ನಿಮ್ ಕೈಲಿ ಸಾಯ್ಬೇಕು, ಬೇರೆ ಯಾರ ಕೈಲಿ ನಾನು ಸಾಯ್ಕೊಡ್ದು, ನಿಮ್ ಕೈಲಿ ಸಾಯ್ಬೇಕು. ಆಯ್ತು, ಆದ್ರೆ ನಾನು ಸುಮ್ಮನೆ ಹೊಡೆಯಲ್ಲ, ನೀನ್ ನನಗೆ ಹೊಡಿಬೇಕು, ನನಗೆ ನೋವಾಗೋ ತರ ಮಾಡ್ಬೇಕು, ಆಗ ನೀನು ಸಾಯಿಸ್ತೀನಿ ಅಂತ ಹೇಳ್ತಾರೆ. ಹೀಗೆ ದ್ವಾಪರ ಯುಗದಲ್ಲಿ ಬಾಲಿಕರಾಜರಾಗಿ ಹುಟ್ಟಿದ್ರು. ಮತ್ತೆ ಕಲಿಯುಗಕ್ಕೆ ಬಂದಾಗ 2 ಅವತಾರ. ಒಂದು ನಮಗೆಲ್ಲ ಗೊತ್ತಿರುವಂತೆ ವ್ಯಾಸರಾಜರು, ಇನ್ನೊಂದು ರಾಘವೇಂದ್ರ ಸ್ವಾಮಿಗಳು. ಸೊ ಹೀಗೆ ಈ 4 ಜನ್ಮ ಶಂಕುಕರ್ಣನಿಗೆ. ಇದು ನಮ್ಗೆ ಆಶ್ಚರ್ಯ ಆಗುತ್ತಲ್ಲ, ಆ ದೇವತೆ ಇಲ್ಲಿಗೆ ಯಾಕೆ ಬಂದ ಅಂತ ಹೇಳಿದ್ರೆ ಅವನಲ್ಲಿರುವ ಜ್ಞಾನ ಜಗತ್ತಿಗೆ ಪ್ರಕಟ ಆಗಬೇಕು ಅಂತ. ಅಷ್ಟೇ ಉದ್ದೇಶ ಬ್ರಹ್ಮದೇವರದು. ಅವರಿಗೆ ಗೊತ್ತು ಇವನೆಷ್ಟು ಜ್ಞಾನಿ ಅಂತ ಹೇಳಿ. ಇವನ ಜ್ಞಾನಿ ಅಂತ ಯಾವಾಗ ಗೊತ್ತಾಗತ್ತೆ, ಜಗತ್ತಿಗೆಲ್ಲ ತಿಳಿದಾಗ ಗೊತ್ತಾಗತ್ತೆ. ಈಗ ಭೀಷ್ಮರು ಉಪದೇಶ ಮಾಡು ಅಂತ ಕೃಷ್ಣ ಹೇಳ್ದ. ಯಾಕೆ ಹೇಳ್ದ, ಯಾಕೆ ಅಂತ ಹೇಳಿದ್ರೆ ಅವರು ದೇಹತ್ಯಾಗ ಮಾಡಿದ್ರೆ ಅವರಲ್ಲಿ ಇದ್ದಂತಹ 525 ವರ್ಷಗಳ ತತ್ವಜ್ಞಾನದ ಏನು ಜ್ಞಾನ ಇದೆಯಲ್ಲ ಅದು ಲುಪ್ತ ಹೋಗುತ್ತೆ, ಗೊತ್ತಾಗಲ್ಲ, ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಲ್ಲ. ಮತ್ತೆ ಭೀಷ್ಮರು ಇಷ್ಟು ಜ್ಞಾನಿಗಳು ಅಂತ ಹೆಂಗೆ ಗೊತ್ತಾಗಬೇಕು? ಹಾಗೆ ಶಂಕುಕರ್ಣನ ಒಂದು ಆ ಜ್ಞಾನವನ್ನ ಪ್ರಪಂಚ ಗೊತ್ತಾಗಬೇಕು, ಆ ರೀತಿ ಅನುಗ್ರಹ ಮಾಡಿದ್ರು. ಶಾಪ ಇರಬಹುದು, ಶಾಪ ಆದ್ರೂ ಕೂಡ ಅನುಗ್ರಹ ಅಂತಾನೆ ತಿಳ್ಕೋಬೇಕು ಅಂತ ಹೇಳಿ. ಹೀಗೆ ಈ 4 ಜನ್ಮಗಳ ವರ್ಣನೆ ಇದು ನರಸಿಂಹ ಪುರಾಣದಲ್ಲಿ ಬರುತ್ತೆ. ಇದು ಕಟ್ಟುಕತೆ ಅಲ್ಲ, ನರಸಿಂಹ ಪುರಾಣದಲ್ಲಿ ಇದು ಇದೆ. ಕಂಠತಃ ಅಲ್ಲಿ ರಾಘವೇಂದ್ರ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ, ಆದರೆ ಅಲ್ಲಿ ರಾಘವೇಂದ್ರ ಅಂತ ಅರ್ಥ ಬರುವಂತಹ ಒಂದು ವಾಕ್ಯ ಇದೆ. ಹಾಗಾಗಿ ನರಸಿಂಹ ಪುರಾಣದ ಒಂದು ಹಿನ್ನೆಲೆಯಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳ ಮೂಲ ರೂಪದ ಒಂದು ಚಿಂತನೆಯನ್ನ ನಾವು ಹೀಗೆ ಮಾಡಬಹುದು ಅಂತ ಹೇಳಿ, ಈಗ ನಾವು ರಾಘವೇಂದ್ರ ಸ್ವಾಮಿಗಳು ಶಂಕುಕರ್ಣನ 4ನೇ ಜನ್ಮ ಅಂತ ನಾವು ತಿಳ್ಕೊಂಡ್ವಿ. ನೋಡಿ, ಇನ್ನೊಂದು ರಾಘವೇಂದ್ರ ಸ್ವಾಮಿಗಳಿಗೆ ಗುರುಸಾರ್ವಭೌಮ ಅಂತ ಒಂದು ವಿಶೇಷಣ ಇದೆ. ಈ ಗುರುಸಾರ್ವಭೌಮ ಅನ್ನೋದು ಬೇರೆ ನಮ್ಮ ಯತಿ ಪರಂಪರೆಯಲ್ಲಿ ಪ್ರಾಯ ಬೇರೆ ಯಾರಿಗೂ ಇಲ್ಲ. ಗುರುಸಾರ್ವಭೌಮ ಅಂತ ಯಾರಿಗೂ ಇಲ್ಲ. ಅದು ಯಾಕೆ ಅಂತ ಸ್ವಾರಸ್ಯ. ಯಾಕಂದ್ರೆ ಗುರು ಮತ್ತು ಸಾರ್ವಭೌಮ 2. ಗುರು ಸಾರ್ವಭೌಮರೇ ಅಂತ ಯಾಕೆ ಅಂತ ಹೇಳಿದಾಗ ನೋಡಿ, ಇಲ್ಲಿ 2 ಬಿಡಿಸ್ಕೋಬೇಕು ನಾವು. ಗುರು ಪ್ಲಸ್ ಸಾರ್ವಭೌಮ ಅಂತ. ಮೊದಲು ಸಾರ್ವಭೌಮ ಅಂತ ಅಂದ್ರೆ ಚಿಂತನೆ ಮಾಡೋಣ. ನಮಗೆ ಶಂಕುದೇವತೆಯ ಶಂಕುಕರ್ಣನ ಮೊದಲನೇ ಜನ್ಮ ಅದು ಪ್ರಹ್ಲಾದರಾಜರು ಅಂತ ತಿಳ್ಕೊಂಡ್ವಿ ಅಲ್ವಾ. ಆ ಪ್ರಹ್ಲಾದರಾಜರು ಯಾರು? ಚಕ್ರವರ್ತಿಗಳು, ಸಾರ್ವಭೌಮರವರು. ಅದ್ಭುತವಾದ ಆಳಿಕೆಯನ್ನ ಮಾಡಿದವರು, ಧರ್ಮವನ್ನು ಬಿತ್ತಿದವರು. ಅದರಿಂದ ಆ ಸಾರ್ವಭೌಮ ಅಂತ ಏನು ಪ್ರಹ್ಲಾದರಾಜರಿಗೆ ಒಂದು ಬಿರುದಿತ್ತಲ್ಲ, ಆ ಒಂದು ಪಾಠ ತಗೋಬೇಕು. ಇನ್ನು ಗುರುಗಳು ಅಂತಂದಾಗ, ಗುರುಗಳು ಅಂತಂದ್ರೆ ನಾವು ವ್ಯಾಸರಾಜರು ಮತ್ತು ರಾಯರಾಗಿ ಬಂದಾಗ ಆ ಗುರುತ್ವ ಏನಿದೆಯಲ್ಲ ಅದು ಗುರು. ಸೊ ಹಾಗಾಗಿ ಗುರು ಸಾರ್ವಭೌಮ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ ವಿಶೇಷವಾದ ಒಂದು ವಿಶೇಷಣವನ್ನ ಇಲ್ಲಿ ನಾವು ತಿಳ್ಕೋಬೇಕು. ಇದನ್ನು ಮುಂದೆ ನೋಡಿ, ಪರಮಾತ್ಮ ಸರ್ವಶಬ್ದ ವಾಚ್ಯ. ಎಲ್ಲ ಶಬ್ದಗಳಿಂದಲೂ ಪರಮಾತ್ಮ ವಾಚ್ಯನಾಗಿದ್ದಾನೆ. ಎಲ್ಲ ಶಬ್ದಗಳು ಅಂತಂದ್ರೆ ಯಾವ ಶಬ್ದಗಳು ಅಂತ ಪ್ರಶ್ನೆ ಬರುತ್ತೆ. ಆಗ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ. ಅಲ್ಲಿ ಶಬ್ದ ಅಂದ್ರೆ ಇಷ್ಟು ಥರ ಅಂತ ಕ್ಲಾಸಿಫೈ ಮಾಡಬೇಕು ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ. ಶಬ್ದ ಅಂತಂದ್ರೆ ನೋಡಿ, ವರ್ಡ್ಸ್. ಈಗ ನಾವ್ ಏನ್ ಹೇಳ್ತೀವಲ್ಲ
ಅದೆಲ್ಲ ಶಬ್ದಗಳೇ. ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳು ಮಾಡುವಂತಹ ಶಬ್ದ. ಅಲ್ಲಿ ಲೊಚಗುಟ್ಟೋದಿರ್ಬೋದು, ಹಸು ಅಂಬಾ ಅಂತ ಕರೆಯೋದಿರ್ಬೋದು, ಬೇಡಪ್ಪ ಪ್ಲೇನ್ ಶಬ್ದ ಎಲ್ಲವೂ ಕೂಡ ಪರಮಾತ್ಮನ್ನೇ ಹೇಳುತ್ತೆ. ಅಲ್ರಿ ಹೆಂಗ್ ಹೇಳುತ್ತೆ ಅಂತಂದ್ರೆ ನಮಗದು ಗೊತ್ತಿಲ್ಲ ಅಷ್ಟೇ, ನಮಗ್ ಗೊತ್ತಿಲ್ಲ, ಅದು ಜ್ಞಾನಿಗಳಿಗೆ ಗೊತ್ತಾಗತ್ತೆ. ಅದರಿಂದ ಮುಂದೆ ತಿಳ್ಕೋಬೇಕು, ಎಲ್ಲದರಿಂದಲೂ ಪರಮಾತ್ಮ ವಾಚ್ಯ. ಹಾಗಾಗಿ ಪರಮಾತ್ಮನಿಗೆ ಸರ್ವಶಬ್ದ ವಾಚ್ಯತ್ವ ಇದೆ. ಆ ಸರ್ವಶಬ್ದ ವಾಚ್ಯತ್ವವನ್ನ ನಾವು ಈಗ ರಾಘವೇಂದ್ರ ಶಬ್ದದಿಂದ ತಿಳ್ಕೊಳ್ಳೋಣ. ಆದ್ರೆ ನೋಡಿ, ರಾಘವೇಂದ್ರ ಅಂತ ಹೇಳಿದ್ರೆ ಅದು ಫಸ್ಟ್ ಅರ್ಥ ಆಗೋದು ಪರಮಾತ್ಮನನ್ನೇ. ಇದು ಸ್ವಲ್ಪ ನಾನು ವಿವರಣೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲದೇ ಅದು ಕ್ಲಾರಿಟಿ ಇರಲ್ಲ. ಯಾವುದೇ ಒಂದು ಶಬ್ದಕ್ಕೆ, ಅಂದ್ರೆ ಯಾವುದೇ ಶಬ್ದ ತಗೊಳ್ಳಿ, ನಾವು ಆಡುವ ಯಾವುದೇ ಶಬ್ದಕ್ಕೆ ಎರಡು ರೀತಿಯ ಮೀನಿಂಗ್ಸ್ ಇದೆ. ಒಂದು ಪ್ರೈಮರಿ ಮೀನಿಂಗು, ಇನ್ನೊಂದು ಸೆಕೆಂಡರಿ ಮೀನಿಂಗು. ಸೊ ಪ್ರೈಮರಿ ಮೀನಿಂಗು ಭಗವಂತನನ್ನೇ ಹೇಳುತ್ತೆ, ಇನ್ಯಾರೂ ಹೇಳಲ್ಲ. ಸೆಕೆಂಡರಿ ಮೀನಿಂಗು ಪರಮಾತ್ಮನನ್ನೂ ಹೇಳುತ್ತೆ, ಬೇರೆಯವರನ್ನೂ ಹೇಳುತ್ತೆ. ಇದು ಶಾಸ್ತ್ರದಲ್ಲಿರುವಂತಹ ಆ ಸರ್ವಶಬ್ದ ವಾಚ್ಯತ್ವ ಅಂತ ಏನ್ ಹೇಳ್ತೀವಲ್ಲ, ಅದರ ಅರ್ಥ. ಹಾಗಾದ್ರೆ ಪ್ರೈಮರಿ ಅಂತಂದ್ರೆ ಏನು? ಈಗ ರಾಘವೇಂದ್ರ ಅನ್ನೋದು ಪ್ರೈಮರಿ ಅಂತ ನಾವು ಹೆಂಗ್ ಮಾಡೋದು ಅಂತ ಪ್ರಶ್ನೆ ನಮ್ಮ ಮುಂದೆ. ರಾಘವೇಂದ್ರ ಅನ್ನೋದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಯು ಹ್ಯಾವ್ ಟು ಬ್ರೇಕ್ ಇಟ್. ರ ಅಘ ವ ಇಂದ್ರ, ಅಲ್ಲಿ ಏನಾಗುತ್ತೆ, ಒಂದೊಂದು ಆ ವರ್ಡ್ಗೂ ಕೂಡ ವರ್ಬನ್ನ ಹಾಕೊಂಡು ಅರ್ಥ ಮಾಡ್ತಾ 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 ಹೋಗ್ಬೇಕು. ಈ ಅರ್ಥ ಬರುತ್ತಲ್ಲ, ಇದು ಪರಮಾತ್ಮನಿಗೆ ಕೂಡುತ್ತೆ. ಯಾಕೆ ಅಂತಂದ್ರೆ ಶಾಸ್ತ್ರದಲ್ಲಿ ಪ್ರವೃತ್ತಿ ನಿಮಿತ್ತ ಅಂತ ಒಂದು ಶಬ್ದ ಇದೆ. ಪ್ರವೃತ್ತಿ ನಿಮಿತ್ತ ಅಂತಂದ್ರೆ, ಈಗ ಸಪೋಸ್ ರ ಇಂದ ಏನ್ ಅರ್ಥ ಆಗತ್ತಲ್ಲ, ಆ ಅರ್ಥ ಒಂದು ಗುಣ. ಆ ಗುಣ ಪರಮಾತ್ಮನಲ್ಲಿ ಇದೆ. ಯಾಕಂದ್ರೆ ಪರಮಾತ್ಮ ಸಕಲ ಗುಣ ಪರಿಪೂರ್ಣ, ಎಲ್ಲ ಗುಣಗಳಿಂದಲೂ ಪರಿಪೂರ್ಣ. ಆದ್ರಿಂದ ನೋಡಿ, ಪ್ರೈಮರಿ ಮೀನಿಂಗ್ ಅಂತ ಹೇಳಿದ್ರೆ ರಾಘವೇಂದ್ರ ಅಂತ ಹೇಳಿದ್ರೆ, ರಾಘವೇಂದ್ರ ಶಬ್ದದಿಂದ ಬರುವಂತಹ ಅರ್ಥವನ್ನ ಅದು ಪರಮಾತ್ಮನಲ್ಲಿ ಇದೆ, ಬಾಕಿಯವರಲ್ಲಿ ಇಲ್ಲ. ಆದ್ದರಿಂದ ಅದು ಪ್ರೈಮರಿ. ಈಗ ಸೆಕೆಂಡರಿ ತಗೊಂಡಾಗ ಪರಮಾತ್ಮನಲ್ಲಿ ಅನ್ವಯ ಆಗತ್ತೆ, ಆದ್ರೆ ಅಮುಖ್ಯ ಅರ್ಥದಿಂದ ವ್ಯವಹಾರ ಅಂತ ಹೇಳ್ತಾರೆ. ಈಗ ರಾಘವೇಂದ್ರ ಅನ್ನೋದು ನಾವು ಮಕ್ಕಳಿಗೂ ಇಡ್ತೀವಲ್ವ ಹೆಸರು. ಆದ್ರೆ ರಾಘವೇಂದ್ರ ಅಂತ ಮಕ್ಕಳಿಗೆ ನಾವು ಹೆಸರಿಟ್ಟಾಗ ಪರಮಾತ್ಮನಿಂದ ಬರುವಂತಹ ಡಿರೈವ್ ಆದ ಶಬ್ದದ ಅರ್ಥ ಮಗುವಿನಲ್ಲಿ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಕ್ಯಾಲಿಬರ್ ಇಲ್ಲ, ನಮಗೆ ಆ ಕ್ಯಾಲಿಬರ್ ಇಲ್ಲ. ಹಾಗಾಗಿ ಪ್ರತಿಯೊಂದು ಶಬ್ದವೂ ಕೂಡ ಎರಡು ರೀತಿಯಾದ ಅರ್ಥವನ್ನು ಹೇಳುತ್ತೆ, ಪ್ರೈಮರಿ ಮತ್ತು ಸೆಕೆಂಡರಿ. ಪ್ರೈಮರಿ ಶಬ್ದ ಪರಮಾತ್ಮನ್ನೇ ಹೇಳುತ್ತೆ ಅಂತ ಇಷ್ಟು ಪ್ರಿಯಾಂಬಲ್ ನಾವು ಇಟ್ಕೊಂಡು ಈಗ ನಾವು ರಾಘವೇಂದ್ರ ಶಬ್ದದ ಒಂದು ನಿಷ್ಪತ್ತಿಯನ್ನು ನೋಡಬೇಕು. ಅಡಚಣೆಗಾಗಿ ಕ್ಷಮಿಸಿ. ರಾಘವೇಂದ್ರ ಶಬ್ದ ಹೇಗೆ ಪರಮಾತ್ಮನಲ್ಲಿ ಅರ್ಥ ಮಾಡಬೇಕು ಅನ್ನೋದನ್ನು ನಾವೀಗ ನೋಡೋಣ. ವೇದದ ಒಂದು ಭಾಷೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ವೇದ 6 ರೀತಿಯಾದ ಎಲಿಮೆಂಟ್ಸ್ ಇದೆ. ಆ ಎಲಿಮೆಂಟ್ಸ್ ಇಟ್ಕೊಂಡ್ರೆ ನಮಗೆ ವೇದ ಅರ್ಥ ಆಗುತ್ತೆ. ಅಂದ್ರೆ ಜ್ಯೋತಿಷ, ಕಲ್ಪ, ನಿರುಕ್ತ, ಹೀಗೆ 6 ಇದೆ. ಆ 6ರಲ್ಲಿ ನಿರುಕ್ತ ಅಂತ ಒಂದಿದೆ. ಆ ನಿರುಕ್ತ ಅನ್ನೋದೇ ಈ ಒಡೆಯೋದು ಅಂತ ಅರ್ಥ, ಅಂದ್ರೆ ಎಟಮಾಲಜಿ ಅಂತ ಅರ್ಥ. ನಿರುಕ್ತ ಅಂತಂದ್ರೆ ಎನಿ ವರ್ಡ್ which a meaning which is derived from the etymological means is called as nirukta ಅಂತ. ಈ ನಿರುಕ್ತದ ನೆರಳಿನಲ್ಲಿ ನಾವೀಗ ರಾಘವೇಂದ್ರ ಶಬ್ದವನ್ನ ನೋಡಬೇಕು. ನೋಡಿ, ಈಗ ರಾಘವೇಂದ್ರ ಅಂತಿದೆ ಅಲ್ವಾ, ರಾಘವೇಂದ್ರ ಶಬ್ದವನ್ನ ಈಗ ನಾವು ಬ್ರೇಕ್ ಮಾಡಬೇಕು. ಹೇಗೆ? ತುಂಬಾ ರೀತಿಗಳಿದೆ. ಸತ್ಯತ್ವ ತೀರ್ಥರು ರಾಯಚೂರಿನಲ್ಲಿ ತಮ್ಮ
ಚಾತುರ್ಮಾಸವನ್ನು ಕೂತಾಗ ಅಲ್ಲಿ ಈ ರಾಘವೇಂದ್ರ ಶಬ್ದಕ್ಕೆ ಸುಮಾರು 35 ಅರ್ಥಗಳನ್ನು ಹೇಳಿದ್ರು. ನಮ್ಗೆ ಅಷ್ಟೆಲ್ಲ ಗ್ರಹಣ ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ಸಮರ್ಥವೂ ಅಲ್ಲ, ಪ್ರಾಯ 1-2 ಹೇಳಬಹುದಷ್ಟೇ. ಅಲ್ಲಿ ನೋಡಿ, ರಾಘವೇಂದ್ರ ಶಬ್ದವನ್ನ ರ ಅಘ ವ ಇಂದ್ರ ಹೀಗೆ ಈ ಶಬ್ದವನ್ನ ನಾವು ಬಿಡಿಸ್ಬೇಕು. ಅಥವಾ ರಾಘ ಪ್ಲಸ್ ವ ಪ್ಲಸ್ ಇಂದ್ರ ಹೀಗೂ ಬಿಡಿಸ್ಬೋದು. ಸಂಸ್ಕೃತದ ಒಂದು ಬ್ಯೂಟಿ ಏನಂತ ಹೇಳಿದ್ರೆ, ವರ್ಪಿಂದ ಏನು ಡಿರೈವ್ ಆಗತ್ತಲ್ಲ ಮೀನಿಂಗ್ಸು, ಒಂದೊಂದು ಮೀನಿಂಗು ಕೂಡ ತುಂಬಾ ತುಂಬಾ ಅರ್ಥ ಇದೆ. ಅಂದ್ರೆ ಒಂದೇ ಅಕ್ಷರಕ್ಕೆ, ಈಗ ರ ಅನ್ನೋ ಅಕ್ಷರಕ್ಕೆ ಸಾವಿರಾರು ವರ್ಬ್ಸ್ ಇದೆ. ಆ ಸಾವಿರಾರು ವರ್ಬ್ಸ್ ಇಂದ ಸಾವಿರಾರು ಮೀನಿಂಗ್ಸ್ ನಾವು ಡಿರೈವ್ ಮಾಡಬಹುದು, ಪ್ರೊವೈಡೆಡ್ ವಿ ನೋ ಸಂಸ್ಕೃತ್ ಗ್ರಾಮರ್ ವೆರಿ ವೆಲ್. ವ್ಯಾಕರಣ ಗೊತ್ತಿದ್ರೆ ನಾವು ವಿ ಕ್ಯಾನ್ ಪ್ಲೇ ವಿತ್ ವರ್ಡ್ಸ್. ಸೊ ಈಗ ರಾಘ ಅಂತ ತಗೊಳ್ಳೋಣ. ರಾಘ ಪ್ಲಸ್ ವ ಪ್ಲಸ್ ಇಂದ್ರ ಬೇಡ, ರಾಘವ ಪ್ಲಸ್ ಇಂದ್ರ ಇದು ತಗೊಂಬೋಣ. ಇದು ಅತ್ಯಂತ ಸುಲಭ. ಇದು ರಾಘವ ಪ್ಲಸ್ ಇಂದ್ರ ನಮಗೆಲ್ಲ ಗೊತ್ತು. ರಾಘವ ಅಂದ್ರೆ ಯಾರು? ರಘು ವಂಶದಲ್ಲಿ ಬಂದಂತಹ ರಾಮಚಂದ್ರ, ಸೂರ್ಯವಂಶದಲ್ಲಿ ಬಂದಂಥವನು. ಸೊ ಇಲ್ಲಿ ರಾಘವ ಅಂತಂದ್ರೆ ರಾಮದೇವ ಅಂತ ಅರ್ಥ, ಅಥವಾ ರಘು ವಂಶದಲ್ಲಿ ಬಂದಂತಹ ರಾಜರು. ಯಾಕೆಂತಂದ್ರೆ ರಾಮಚಂದ್ರನಿಗಿಂತ ಹಿಂದೆ ಸೂರ್ಯವಂಶ ತುಂಬಾ ಜನ ಬಂದಿದ್ದಾರೆ. ಅದರಿಂದ ರಾಘವ ಅಂತಂದ್ರೆ ರಘುವಂಶದಲ್ಲಿ ಬಂದಂಥ ಎಲ್ಲರೂ ಯಾರಿದ್ದಾರೋ ಅವರಲ್ಲಿ ಇಂದ್ರ, ಇಂದ್ರ ಅಂದ್ರೆ ಶ್ರೇಷ್ಠ ಅಥವಾ ಸಮರ್ಥ. ಸೊ ರಘುವಂಶದಲ್ಲಿ ಬಂದವರಲ್ಲಿ ಯಾರು ಸಮರ್ಥರು ಅಂದ್ರೆ ರಾಘವ. ರಾಘವ ಅಂದ್ರೆ ರಾಮಚಂದ್ರ. ಸೊ ರಾಘವೇಂದ್ರ ಅಂತಂದ್ರೆ ಪ್ರಸಿದ್ಧವಾದ ಅರ್ಥ ರಾಮಚಂದ್ರ ದೇವರು. ನಮ್ಮ ರಾಘವೇಂದ್ರ ಸ್ವಾಮಿಗಳ ಉಪಾಸ್ಯ ಮೂರ್ತಿಯೂ ಹೌದು. ಇದು ಅತ್ಯಂತ ಸುಲಭವಾದ ಒಂದು ಅರ್ಥ. ಇನ್ನು ಮುಂದೆ ರಾಘ ಪ್ಲಸ್ ವ ಪ್ಲಸ್ ಇಂದ್ರ ಈ ರೀತಿ ನಾವು ತಗೊಂಡಾಗ ರಾಘ ಅಂತಂದ್ರೆ ಸಮರ್ಥ ಅಂತ ಅರ್ಥ. ಹೆಂಗೆ ಅಂತಂದ್ರೆ ರಾಘೃ ಸಮರ್ಥೆ ಅಂತ ಧಾತು. ಇನ್ನು ವ ಅಂತಂದ್ರೆ ವ ಏನಾಗುತ್ತಂದ್ರೆ ವ ಗತಿ ಗಂಧನಯೋಹು ಅಂತ ಧಾತು. ಅಂದ್ರೆ ಗತಿ ಅಥವಾ ಜ್ಞಾನ. ಗತಿ ಅಂತಂದ್ರೆ ಪಾತ್, ಜ್ಞಾನ ಅಂದ್ರೆ ನಾಲೆಡ್ಜ್, ಎರಡು ಅರ್ಥ ಆಗುತ್ತೆ. ಇಲ್ಲಿ ವ ಅಂತಂದ್ರೆ ಏನ್ ಇಟ್ಕೋಬೇಕು ಅಂತಂದ್ರೆ ಜೀವರಾಶಿಗಳು ಅಂತ. ಅಲ್ಲದೆ ವ ಅಂದ್ರೆ ಜೀವರಾಶಿಗಳು ಹೆಂಗೆ? ಗತಿ ಅಂದ್ರೆ ಜೀವರಾಶಿಗಳು ಹೆಂಗೆ ಅಂತಂದ್ರೆ ಪುನರುಜ್ಜನನಂ ಪುನರಪಿ ಮರಣಂ ಅಲ್ವಾ? ಈ ಜೀವ ಇಟ್ ಗೆಟ್ಸ್ ನ್ಯೂ ಬಾಡಿ ಫಾರ್ ಎವ್ರಿ ಬರ್ತ್ ಅಂಡ್ ದೆನ್ ಇಟ್ ಗೋಸ್ ಆನ್. ಹಾಗಾಗಿ ಅವನು ಗತಿ, ಹಿ ಗೋಸ್ ಆನ್. ಹಾಗಾಗಿ ವ ಅಂದ್ರೆ ಜೀವರಾಶಿಗಳು ಅಂತ ಅರ್ಥ. ಮತ್ತೆ ಇಂದ್ರ, ಇಂದ್ರ ಅಂದ್ರೆ ನಾವು ಅಲ್ಲಿ ಏನ್ ಮಾಡಿದ್ವಿ ಹಿಂದೆ ಸಮರ್ಥ ಅಂತ ಹೇಳಿದ್ವಿ, ಇಲ್ಲಿ ನಾಯಕ ಅಂತ ಮಾಡ್ಬೇಕು. ಅಂದ್ರೆ ಚೇತನ ಅಚೇತನ ಸಮಸ್ತ ಪದಾರ್ಥಗಳನ್ನು ಹಾಗೂ ಜೀವರಾಶಿಗಳನ್ನು ನೇಮನ ಮಾಡುವುದರಲ್ಲಿ ಯಾರು ನಾಯಕರೋ ಅವರು ರಾಘವೇಂದ್ರ. ಇದು ಪರಮಾತ್ಮ ಪರವಾದ ಅರ್ಥ. ಇನ್ನು ರಾಘವೇಂದ್ರ ಅನ್ನೋದು ವಾಯುದೇವರ ಪರ ಅರ್ಥ. ಅದು ನೋಡ್ಬಿಡೋಣ. ರಘ ಅಂದ್ರೆ ಗತಿ ಅಂತ ಅರ್ಥ. ರಘಗಥೌ ಅಂತ ಧಾತು. ರಂಗಂತೆ ಇತಿ ರಾಗಾಹ ಅಂತಂದ್ರೆ, ಅಂದ್ರೆ ರಾಗ ಅಂತಂದ್ರೆ ಗಮನಶೀಲರು ಅಂತ. ಇಲ್ಲಿ ರಾಘ ಅಂತಂದ್ರೆ ವಾಯುದೇವರು ಅಂತ ಅರ್ಥ. ನೋಡಿ, ಉಪನಿಷತ್ತಿನಲ್ಲಿ ವಾಯುದೇವರಿಗೆ ಸದಾಗತಿ ಅಂತ ಒಂದು ಹೆಸರಿದೆ. ಅಂದ್ರೆ ಅವರು ಯಾವಾಗಲೂ ಓಡಾಡ್ತಾ ಇರ್ತಾರೆ ಅಂತ ಅರ್ಥ. ರಾಘ ಅಂದ್ರೆ ವಾಯುದೇವರು, ವ ಅಂದ್ರೆ ಚೇತನ ರಾಶಿಗಳು, ಈಗಾಗಲೇ ನಾವು ತಿಳಿದಿದ್ದೀವಿ. ಇಲ್ಲಿ ಇಂದ್ರ ಅಂದ್ರೆ ಸಮರ್ಥ ಅಂತ. ಸಮರ್ಥ ಅಂತಂದ್ರೆ ವಾಯುದೇವರು ಎಲ್ಲ ಚೇತನ ಅಚೇತನ ವಸ್ತುಗಳನ್ನ ನೇಮನ ಮಾಡ್ತಾನೆ. ಒಂದೇ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಪರಮಾತ್ಮನಿಗೂ ಇವ್ರಿಗೂ ಏನ್ ವ್ಯತ್ಯಾಸ ಅಂತಂದ್ರೆ,
ಪರಮಾತ್ಮ ಸರ್ವತಂತ್ರ ಸ್ವತಂತ್ರ, ಅವನು ಸ್ವತಂತ್ರನಾಗಿ ಮಾಡ್ತಾನೆ. ಆದರೆ ವಾಯುದೇವರು ಪರಮಾತ್ಮನ ಆಜ್ಞೆಯಿಂದ ಮಾಡ್ತಾರೆ. ಇಷ್ಟೇ ವ್ಯತ್ಯಾಸ. ಇನ್ನ ರಾಘವೇಂದ್ರ ತೀರ್ಥರು ಅಂತಂದ್ರೆ ನಮ್ಮ ರಾಯರ ಬಗ್ಗೆ ಹೆಂಗೆ ಅರ್ಥ ಮಾಡಬೇಕು ಅಂತಂದ್ರೆ, ಭಗವಂತನ ಹಾಗೂ ವಾಯುದೇವರ ಅಂದ್ರೆ ಸರ್ವೋತ್ತಮತ್ವವನ್ನ ಮತ್ತು ಜೀವೋತ್ತಮತ್ವವನ್ನ ಏನು ತೀರ್ಥ, ರಾಘವೇಂದ್ರ ತೀರ್ಥ ಅಂತಿದೆಯಲ್ಲ, ತೀರ್ಥ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಏನು ವೇದಗಳು ಸಮರ್ಥವಾಗಿ ಪ್ರತಿಪಾದನೆ ಮಾಡಿದೆಯೋ ಅದನ್ನ ಸಮರ್ಥವಾಗಿ ಮುಂದೆ ಇಟ್ಟವರು ಯಾರು? ರಾಘವೇಂದ್ರ ತೀರ್ಥರು. ಹೀಗೆ ಆ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಇದನ್ನ ನಾವು ಮಾಡಬಹುದು. ಇನ್ನ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋದರೆ ನಾವು ರಾಘವೇಂದ್ರ ವಿಜಯ, ಈ ರಾಘವೇಂದ್ರ ವಿಜಯ ಇದು ರಾಯರ ಜೀವನ ಕಥೆಯನ್ನ ಬರೆದವರು. ಇದು ಬರೆದವರು ಯಾರು ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಅಕ್ಕನ ಮಗ ನಾರಾಯಣಾಚಾರ್ಯರು ಅಂತ. ಆ ನಾರಾಯಣಾಚಾರ್ಯರು ಅವರು ರಾಘವೇಂದ್ರ ವಿಜಯವನ್ನ ಬರೆದಿದ್ದಾರೆ. ಇವತ್ತು ನಾವು ರಾಘವೇಂದ್ರ ವಿಜಯವನ್ನ ನಾವು ಸ್ಪರ್ಶ ಮಾಡೋದು ಬೇಡ. ಆದರೆ ಇವತ್ತು ಕೆಲವು ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಏನಂತ ಹೇಳಿದ್ರೆ, ರಾಘವೇಂದ್ರ ವಿಜಯಕ್ಕೂ ಮಧ್ವ ವಿಜಯಕ್ಕೂ ಕೆಲವು ಸಿಮಿಲಾರಿಟೀಸ್ ಇದೆ. ತುಂಬಾ ಸ್ವಾರಸ್ಯ, ಬಹಳ ಸ್ವಾರಸ್ಯ ಇದೆ. ಒಂದು 8 ಪಾಯಿಂಟ್ ಇದೆ. ಆ 8 ಪಾಯಿಂಟ್ಗಳನ್ನು ನಾವು ತಿಳ್ಕೊಳ್ಳೋಣ. ತುಂಬಾ ಸ್ವಾರಸ್ಯವಾಗಿದೆ. ಮುಂದಾಗಿ ಹೋಗೋಣ. ಈಗ ನೋಡಿ, ರಾಘವೇಂದ್ರ ವಿಜಯ, ಮಧ್ವ ವಿಜಯ ಹೆಸರಲ್ಲೂ ಒಂದೇ, ಹೆಸರೇನು ಚೇಂಜ್ ಇಲ್ಲ. ಇದರ ಗ್ರಂಥಕರ್ತರು ಒಂದೇ ಹೆಸರು. ಮಧ್ವ ವಿಜಯವನ್ನ ನಾರಾಯಣ ಪಂಡಿತಾಚಾರ್ಯರು ಬರೆದಿದ್ದಾರೆ, ರಾಘವೇಂದ್ರ ವಿಜಯವನ್ನ ನಾರಾಯಣಾಚಾರ್ಯರು ಬರೆದಿದ್ದಾರೆ. ನಾರಾಯಣ ನಾರಾಯಣ ಎರಡೂ ಒಂದೇ. ಬಹಳ ಇಂಪಾರ್ಟೆಂಟು. ಇಬ್ಬರೂ ಸಮಕಾಲೀನರು. ತುಂಬಾ ಮುಖ್ಯ ಇದು, ತುಂಬಾ ಮುಖ್ಯ. ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಎಷ್ಟೋ ಜನ ಬೇರೆ ಸಿದ್ಧಾಂತಿಗಳ ಜೀವನ ಚರಿತ್ರೆಯನ್ನ ಅವರ ದೇಹತ್ಯಾಗ ಆದ ಮೇಲೆ ಬರೆದಿರೋದು. ಬಹಳ ಸ್ಪಷ್ಟ ಇದು, ಇದನ್ನ ನಾವು ಗಮನಿಸ್ಬೇಕು. ಆದರೆ ಮಧ್ವ ವಿಜಯವನ್ನ ಬರೆದಂತಹ ನಾರಾಯಣ ಪಂಡಿತಾಚಾರ್ಯರು ಹಾಗೂ ರಾಘವೇಂದ್ರ ವಿಜಯವನ್ನ ಬರೆದಂತಹ ನಾರಾಯಣಾಚಾರ್ಯರು ಸಮಕಾಲೀನರು. ಸಮಕಾಲೀನರು ಅಂತಂದ್ರೆ ಅವರನ್ನು ನೋಡಿ ಬರೆದಿರೋದು. ಮಧ್ವ ವಿಜಯ 14 ಸರ್ಗ ಆದ್ರೂ ಕೂಡ ಮೊದಲ 11 ಸರ್ಗಗಳು ಅದು ಸಂಗ್ರಹ. ಸಂಗ್ರಹ ಅಂತಂದ್ರೆ ಯಾಕೆಂದ್ರೆ ತುಂಬಾ ಚಿಕ್ಕ ವಯಸ್ಸಿನ ಬಾಲಕರು. ನಾರಾಯಣ ಪಂಡಿತಾಚಾರ್ಯರು 12ನೇ ಸರ್ಗದಿಂದ ಅವರು ನೋಡಿ ಬರೆದಿದ್ದಾರೆ. ಅವರ ಆ ದಿನಚರಿ, ಇದು ಆ ಮಹಾತ್ಮೆ ಅವೆಲ್ಲ 12ರಿಂದ 16 ನೋಡಿ ಬರೆದಿರೋದು. 1ರಿಂದ 11 ಸಂಗ್ರಹ. ಇಲ್ಲೂ ಕೂಡ ಅಷ್ಟೇ. ಇಲ್ಲೂ ನಾರಾಯಣಾಚಾರ್ಯ ತುಂಬಾ ಚಿಕ್ಕೋರು. ಆದರೆ ರಾಘವೇಂದ್ರ ಸ್ವಾಮಿಗಳ ಆ ಬಾಲ್ಯ ತಂದು ಅದೆಲ್ಲ ಕೂಡ ಅವರ ತಾಯಿ ಅಂತ ತಿಳ್ಕೊಂಡಿದ್ದು. ಅದು ಪ್ರಮಾಣ ಅಲ್ವಾ. ಒಟ್ಟಿಗೆ ಬೆಳೆದವರು ಇಬ್ಬರು, ಅಕ್ಕ ತಮ್ಮ. ಸೊ ಹಾಗಾಗಿ ಬಹಳ ಬಹಳ ಮುಖ್ಯ ಇದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರಾಮಾಣ್ಯದಲ್ಲಿ ಪರಮ ಪ್ರಮಾಣ ಅಲ್ವಾ. ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ನೋಡಿ. ನಾವ್ ಏನೇ ಹೇಳಿದ್ರು ಕೂಡ ನಾವು ನೋಡಿದಾಗ ಆಗುವಂಥ ಅನುಭವ ಇದೆಯಲ್ಲ, ಕೇಳಿದಾಗ ಅನುಭವ ಅಷ್ಟು ಪೂರ್ತಿ ಬರಲ್ಲ. ಅದಂತ ಮುಖ್ಯ. ಇಬ್ಬರು ಸಮಕಾಲೀನರು. ಇನ್ನು ರಾಘವೇಂದ್ರ ಮಧ್ವ ವಿಜಯ 16 ಸರ್ಗ, ರಾಘವೇಂದ್ರ ವಿಜಯಕ್ಕೆ ಮಾತ್ರ 10 ಸರ್ಗ ಅಷ್ಟೇ. ಆದ್ರೆ 10 ಸರ್ಗ ಅಲ್ಲ. ನಾರಾಯಣಾಚಾರ್ಯರು ಕೂಡ 16 ಸರ್ಗನೇ ಬರೆದಿದ್ರು. 16 ಸರ್ಗನೇ ಬರೆದಿದ್ರು. ಆದ್ರೆ ರಾಘವೇಂದ್ರ ಸ್ವಾಮಿಗಳು ಇದನ್ನು ಓದಿದ್ರು, ನೋಡಿದ್ರು, ನೋಡ್ಬಿಟ್ಟು ಹೇಳಿದ್ರು, ನೋಡಪ್ಪ ನೀ 16 ಸರ್ಗ ಬರೆದಿದೆ, ನಮ್ಮನ್ನ ನೀವು ಮಧ್ವಾಚಾರ್ಯ ರಿಲೇಟ್ ಮಾಡಬಾರ್ದು, ಈಕ್ವೇಟ್ ಮಾಡಬಾರ್ದು. ಆದ್ರಿಂದ ನೀನು ಇದನ್ನ 10 ಸರ್ಗಕ್ಕೆ ಕೊನೆಗೊಳಿಸ್ಬೇಕು ಅಂತ ಹೇಳಿ ತಾವೇ ಮಿಕ್ಕ 6 ಸರ್ಗಗಳನ್ನ ನದಿಗೆ ಹಾಕ್ಬಿಟ್ರು. ಅವರೇ ಹಾಕ್ಬಿಟ್ರು, ನಾಶ ಮಾಡಿದ್ರು, ಇರ್ಕೊಡ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ಅದು 10 ಸರ್ಗ ಅಷ್ಟೇ. ಇಲ್ದರೆ ಪ್ರಾಯ 16 ಸರ್ಗ ಎರಡು ಕೂಡ ಆಗಿರೋದು. ಮತ್ತೆ ಟೋಟಲ್ ಶ್ಲೋಕಗಳನ್ನು ನೋಡಿದ್ರು ಕೂಡ ಮಧ್ವ ವಿಜಯ 1008,
ಕೆಲವು ವರ್ಷನ್ಸ್ ಇದೆ, ಆದರೆ 1008 ಅಂತ ಬರುತ್ತೆ. ರಾಘವೇಂದ್ರ ವಿಜಯ 589 ಅಂತ ಹೇಳುತ್ತೆ. 589 ಯಾವತ್ತಕ್ಕೆ? 10 ಸರ್ಗಕ್ಕೆ ಮಾತ್ರ. ಪ್ರಾಯ ಇನ್ನು 6 ಸರ್ಗ ಸೇರಿದ್ರೆ ಅದು 1008 ಆಗಬಹುದು, ನೋ ಡೌಟ್. ಇನ್ನು ಮುಂದಿನ ಒಂದು ಏನಂತಂದ್ರೆ, ಮಧ್ವವಿಜಯ ಅಂದ್ರೆ ಮಧ್ವಾಚಾರ್ಯರ ಅವತಾರ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ ಪಾಜಕದಿಂದ ಅದು ಪ್ರಾರಂಭ ಆಗಿ ಕೊನೆಗೆ ಅದು ಬದರಿಯಲ್ಲಿ ಕೊನೆಗೊಳ್ಳುತ್ತೆ. ಆದರೆ ಅವರು ಅದೃಶ್ಯರಾಗಿದ್ದೆಲ್ಲಿ? ಅನಂತೇಶ್ವರ ಉಡುಪಿ. ಆದ್ರಿಂದ ಸ್ಟಾರ್ಟ್ ಇಸ್ ಉಡುಪಿ, ಎಂಡಿಂಗ್ ಇಸ್ ಸ್ಟಾರ್ಟಿಂಗ್ ಇಸ್ ಪಾಜಕ, ಎಂಡಿಂಗ್ ಇಸ್ ಉಡುಪಿ. ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನು ತಗೊಂಡ್ರೆ ಇದು ಎಲ್ಲಿಂದ ಶುರುವಾಯಿತು? ಕಾವೇರಿ ಪಟ್ಟಣದಿಂದ ಶುರುವಾಯಿತು. ಆದ್ರೆ ಈಗ 10ನೇ ಸರ್ಗ ನಾವೇನು ನೋಡ್ತಾ ಇದ್ದೀವಲ್ಲ, ಅದು ಕುಂಭಕೋಣದಲ್ಲಿ ಎಂಡ್ ಆಗುತ್ತೆ. ಅದಕ್ಕೆ ಅಬ್ರಪ್ಟ್ ನಮಗೆ ಓದ್ದಾಗ ಗೊತ್ತಾಗತ್ತೆ, ಸಡನ್ ಎಂಡ್ ಆಗ್ಬಿಡುತ್ತೆ. ಆಕ್ಚುಲಿ ಎಲ್ಲಿ ಎಂಡ್ ಆಗಬೇಕಾಯ್ತದು? ಇಟ್ ಶುಡ್ ಹ್ಯಾವ್ ಎಂಡೆಡ್ ಇನ್ ಮಂತ್ರಾಲಯ. ರಾಘವೇಂದ್ರ ವಿಜಯದಲ್ಲಿ ಆಗಿಲ್ಲ. ಇನ್ನು ನಾವು ಸುಮಧ್ವ ವಿಜಯವನ್ನ ಸಾಗರ ಅಂತ ಹೇಳ್ಬೋದು, ಯಾಕಂದ್ರೆ ವೆಲ್ತ್ ಆಫ್ ನಾಲೆಡ್ಜ್ ಅಲ್ವಾ. ಇಡೀ ಶಾಸ್ತ್ರ ಎಲ್ಲ ಬಂದ್ಬಿಟ್ಟಿದೆ, ಆಚಾರ್ಯರ ವಾಕ್ಯಾರ್ಥ, ಇಡೀ ಪರಮತೆಗಳ ವ್ಯಾಖ್ಯಾನ, ನಿರಾಸ ಎಲ್ಲ ಬಂದಿದೆ. ಅದರಿಂದ ಇದು ಶಾಸ್ತ್ರಗಳ ಸಾಗರ. ಹಾಗೆ ರಾಘವೇಂದ್ರ ವಿಜಯವು ಕೂಡ ಸಾಗರ ಅಲ್ದಿದ್ರು ಕೂಡ ಇದು ನದಿ. ಎಲ್ಲ ನದಿಗಳು ಸಾಗರ ಅಂತ ಸೇರ್ಬೇಕಲ್ವಾ. ಹಾಗಾಗಿ ಇದನ್ನ ನದಿ ಅಂತ ಹೋಲಿಸಿದ್ರೆ ಏನು ತಪ್ಪಿಲ್ಲ. ಮತ್ತೆ ನೋಡಿ, ಮಧ್ವಾಚಾರ್ಯರು ಹಿರೇಬದ್ರಿಯಲ್ಲಿ ಈಗಲೂ ವೇದವ್ಯಾಸರ ಜೊತೆ ಪಾಠ ಕೇಳ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಕೂಡ ನಮ್ಮೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಆ ಬೃಂದಾವನದಲ್ಲಿ ಸಶರೀರನಾಗಿ ಹಯಗ್ರೀವ ಮಂತ್ರದ ಜಪದಲ್ಲಿ ತೊಡಗಿದ್ದಾರೆ. ಇನ್ನು ಉಡುಪಿಯಲ್ಲಿ ಮಧ್ವ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ರು. ಇದು ನಮಗೆಲ್ಲ ಪ್ರಸಿದ್ಧ ಅಲ್ವಾ. ಅವರು ಪ್ರತಿಷ್ಠಾಪನೆ ಮಾಡಿದ್ರು. ರಾಯರು ಕೂಡ ಉಡುಪಿಗೆ ಹೋಗಿದ್ದಾಗ ಕೃಷ್ಣನ ಪೂಜೆ ಮಾಡಿ ಅವರೇ ಬಂಗಾರದ ಪ್ರತಿಮೆಯನ್ನು ಮಾಡಿದ್ರು. ಇವತ್ತು ಮಠದಲ್ಲಿ ಪೂಜಿತ ಆಗ್ತಾ ಇದೆ ಅದು. ಆ ಪ್ರತಿಮೆಯನ್ನು ಮಾಡಿ ಆ ಮಧ್ವರು ಪ್ರತಿಷ್ಠಾಪಿಸಿದ ಕೃಷ್ಣನ ಕೆಳಗಡೆ ಇಟ್ಟು ಆವಾಹನೆ ಮಾಡಿ ಪೂಜೆಯನ್ನು ಮಾಡಿ ಆಮೇಲೆ ತಮ್ಮ ಜೊತೆ ತಗೊಂಡು ಅನುಗಾಲವರು ಕೂಡ ಕೃಷ್ಣನ ಆರಾಧಕರು. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ರಾಮಕೃಷ್ಣ ಆರಾಧಕರು, ರಾಮದೇವರ ಆರಾಧಕರು ಹೌದು, ಕೃಷ್ಣದೇವರ ಆರಾಧಕರು ಹೌದು. ಇನ್ನು ಮಧ್ವರ ಪೂರ್ವಾಶ್ವದ ತಮ್ಮ ವಿಷ್ಣು ತೀರ್ಥರು ಅವರು ಯತಿಗಳಾದರು. ಅದೇ ರೀತಿ ರಾಘವೇಂದ್ರ ವಿಜಯವನ್ನು ಕರೆದಂಥ ನಾರಾಯಣಾಚಾರ್ಯರು ಇವರು ಬಿಡಿ ಸನ್ಯಾಸಿಯಾದರು. ನೋಡಿ ಎಷ್ಟು ಸಿಮಿಲಾರಿಟೀಸ್ ಇದೆ, ತುಂಬಾ ಸಿಮಿಲಾರಿಟೀಸ್ ಇದೆ. ನಾವು ವ್ಯಾಖ್ಯಾನಕ್ಕೆ ಬಂದಾಗ ಮಧ್ವ ವಿಜಯಕ್ಕೆ 4 ಸಂಸ್ಕೃತ ವ್ಯಾಖ್ಯಾನಗಳಿದೆ. ಇನ್ನು ರಾಘವೇಂದ್ರ ವಿಜಯಕ್ಕೆ 3 ಸಂಸ್ಕೃತ ವ್ಯಾಖ್ಯಾನಗಳಿದೆ. ಮತ್ತು ಮಧ್ವ ವಿಜಯದಲ್ಲಿ ಆಚಾರ್ಯರು ಆ ಗಂಗಾ ನದಿಯನ್ನ ದಾಟಬೇಕಾದ್ರೆ ಅಲ್ಲಿ ನಾವೆಗಳಿರ್ಲಿಲ್ಲ, ಶಿಷ್ಯರಿಗೆ ಹೆಂಗ್ ದಾಟಿಸೋದು ಅಂತ ಹೇಳಿ ಶಿಷ್ಯರು ಚಿಂತೆ ಮಾಡ್ತಾ ಇದ್ರು. ಆ ಯೋಚನೆ ಮಾಡ್ಬಿಡ್ರಪ್ಪ, ನನ್ನ ಪಂಚೆ ಹಿಡ್ಕೊಂಡು ಬನ್ನಿ ಅಂತ ಹೇಳಿ ಶಿಷ್ಯರನ್ನು ದಾಟಿಸಿದ್ರು. ಆಗ ಅಲ್ಲಿ ಆ ಕಡೆ ಕೊನೆಯಿಂದ ಒಬ್ಬ ತುರುಷ್ಕ ಅಂದ್ರೆ ಮುಸ್ಲಿಂ ರಾಜ ನೋಡ್ತಾ ಇದ್ದ. ತುರುಷ್ಕ ಅಂದ್ರೆ ಮ್ಲೇಂಚ ಅಂತ ಅರ್ಥ, ಯಾರು ಬೇಕಾದ್ರೆ ಅರ್ಥ ಮಾಡ್ಕೋಬಹುದು. ಆ ಮ್ಲೇಂಚ ರಾಜನೇ ಈ ಎಲ್ಲ ಧ್ವನಿಯನ್ನ ಯಾವ ತೆಗಿದೆ. ಯಾಕೆ ಅಂದ್ರೆ ಇಲ್ಲಿಂದ ಯಾರು ಬಂದ್ರೆ ನನ್ನ ಶತ್ರುಗಳು ಅಟ್ಯಾಕ್ ಮಾಡಬಹುದು ಅಂತ ಒಂದು ಸೈಕಲಾಜಿಕಲ್ ಫಿಯರ್ ಇಟ್ಕೊಂಡು ಇದೆಲ್ಲ ಅವನು ತೆಗೆದು ಬಿಟ್ಟಿದ್ದ. ಆದ್ರೆ ಯಾವಾಗ ದೋಣಿಯ ಸಹಾಯ ಇಲ್ಲದೆ ಮಧ್ವಾಚಾರ್ಯರು ಬರ್ತಾ ಇದ್ದಾಗ ಅವರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಜನಗಳನ್ನು ಕಳಿಸ್ತಾ, ಆಗ ಮಧ್ವಾಚಾರ್ಯರಿಗೆ ಅವ್ರು ಏನು ಮಾಡಕ್ಕಾಗಲಿಲ್ಲ. ತಮ್ಮ ದೃಷ್ಟಿಯಿಂದ ಆ ದುಷ್ಟರೆಲ್ಲ ಹಿಂದೆ ಸರಿದ್ರು. ಮತ್ತೆ ಮಧ್ವಾಚಾರ್ಯರು ಬಂದು ಆ ಮ್ಲೇಂಚರಾಜನ ಜೊತೆಗೆ ಮ್ಲೇಂಚ ಭಾಷೆಯಲ್ಲೇ ಮಾತಾಡಿದ್ರು. ಆ ಮ್ಲೇಂಚ ಭಾಷೆಯಲ್ಲೇ ಮಾತಾಡಿದಾಗ ನನಗೆ ತುಂಬ ಸಂತೋಷ ಆಗಿ, ಸ್ವಾಮಿ ನಾನು ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತಂದಾಗ, ಇಲ್ಲಪ್ಪ ನಾವು ಯತಿಗಳು ನಮ್ಗೆ ಅದರಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಮುಂದಕ್ಕೆ ಹೋದ್ರು ಅಂತ ಹೇಳಿ ಮಧ್ವವಿಜಯದಲ್ಲಿ ಇದೆ. ಅಂದ್ರೆ ಏನು, ಮಧ್ವಾಚಾರ್ಯರು
ಎಲ್ಲ ಭಾಷೆಯನ್ನು ಬಲ್ಲವರು. ಮ್ಲೇಂಛರಾಜನ ಜೊತೆ ತುರುಷ್ಕ ಭಾಷೆಯಲ್ಲೇ ಮಾತಾಡಿದ್ರು. ಹಾಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಕೂಡ ವೃಂದಾವನದಲ್ಲಿದ್ರೂ ಕೂಡ ಸರ್ ಥಾಮಸ್ ಮನ್ರೋ ಬಂದಾಗ ಅವರ ಜೊತೆ ಇಂಗ್ಲಿಷ್ನಲ್ಲೇ ಮಾತಾಡಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರು. ನೋಡಿ ಎಷ್ಟು ಸಿಮಿಲಾರಿಟೀಸ್ ನೋಡ್ತಾ ಹೋದ್ರೆ ಅದ್ಭುತ ರೀ, ಅದ್ಭುತ. ಮತ್ತು ಇದಕ್ಕೆ ಏನು ಮಧ್ವ ವಿಜಯಕ್ಕೆ ಹನುಮಧ್ವ ವಿಜಯ ಅಂತಿದೆ. ಅದು ನಾರಾಯಣ ಪಂಡಿತರೇ ಮಾಡಿರೋದು. ಅಂದ್ರೆ ಕಂಡೆನ್ಸ್ಡ್ ಅಂತ ಅರ್ಥ. ಮಧ್ವ ವಿಜಯ 16 ಸರ್ಗ, ಆದ್ರೆ ಅಣುಮಧ್ವ ವಿಜಯ ಅಂತಂದ್ರೆ ಅದೆಲ್ಲ ಸಿನಾಪ್ಸಿಸ್ ಅಂತ ಅರ್ಥ. ಹೇಗೆ ಮಧ್ವ ವಿಜಯಕ್ಕೆ ಅಣುಮಧ್ವ ವಿಜಯ ಇದೆಯೋ ಹಾಗೆ ರಾಘವೇಂದ್ರ ವಿಜಯಕ್ಕೂ ಕೂಡ ಅನುರಾಘವೇಂದ್ರ ವಿಜಯ ಅಂತಿದೆ. ಅನುರಾಘವೇಂದ್ರ ವಿಜಯ ಅಂತಿದೆ. ಹೀಗೆ ತುಂಬಾ ಸಿಮಿಲಾರಿಟೀಸ್ ಇದೆ, ತುಂಬಾ ಸಿಮಿಲಾರಿಟೀಸ್ ಇದೆ. ಹಾಗಾಗಿ ನೋಡಿ, ಮಧ್ವ ವಿಜಯ ಮಹಾಕಾವ್ಯ, ರಾಘವೇಂದ್ರ ವಿಜಯ ಮಹಾಕಾವ್ಯ, ರುಕ್ಮಿಣೀಶ ವಿಜಯ ಮಹಾಕಾವ್ಯ. ಏನು ಮಹಾಕಾವ್ಯ ಅಂದ್ರೆ ಏನು? ಮಹಾಕಾವ್ಯ ಅಂತಂದ್ರೆ ನವರಸಗಳನ್ನು ತುಂಬಿರುವಂತಹ ಕಾವ್ಯ. ಬಟ್ ಮಹಾಕಾವ್ಯ ಅಂತಂದ್ರೆ ಈ ಕಾಳಿದಾಸ, ಬಾಣಭಟ್ಟ ಇವರೆಲ್ಲ ಬರೆದಿರೋದು ಮಹಾಕಾವ್ಯನೇ, ಇಲ್ಲ ಅಂತಲ್ಲ. ಶಾಕುಂತಲ ಅವೆಲ್ಲ ಮಹಾಕಾವ್ಯನೇ. ಆದ್ರೆ ಅಲ್ಲಿ ಏನಾಗುತ್ತೆ ಗೊತ್ತೇನು, ಶಾಸ್ತ್ರದ ಹಿನ್ನೆಲೆಯಲ್ಲಿ ಮಹಾಕಾವ್ಯ ಬರೆದಿರಲ್ಲ. ಅದು ಸೌಂದರ್ಯವನ್ನ ಉದ್ದೇಶ ಮಾಡಿಕೊಂಡು ಅಥವಾ ಬೇರೇನು ಉದ್ದೇಶ ಮಾಡಿಕೊಂಡು ಅಲ್ಲಿ ಉತ್ಪ್ರೇಕ್ಷೆ ಇರುತ್ತೆ. ಇಲ್ಲಿ ಉತ್ಪ್ರೇಕ್ಷೆ ಅಂತಿಲ್ಲ. ಫ್ಯಾಕ್ಟ್ಸ್, ಏನು ಫ್ಯಾಕ್ಟ್ಸ್ ಇದೆಯೋ ಆ ಫ್ಯಾಕ್ಟ್ಸ್ ಅನ್ನೇ ಹೇಳ್ತಾರೆ. ಇಲ್ಲಿ ಸೌಂದರ್ಯ ಇದೆ, ಶೃಂಗಾರ ಇದೆ, ಧಿಭತ್ಸ ಇದೆ, ರೌದ್ರ ಇದೆ, ಸೌಮ್ಯ ಇದೆ, ಎಲ್ಲ ರಸಗಳು ಇದೆ. ಆದರೆ ಆ ರಸಗಳನ್ನ ನಾವು ತೆಗೆದು ನೋಡ್ಬೇಕಷ್ಟೆ. ಅದನ್ನೆಲ್ಲ ನೋಡ್ಬೇಕು ಅಂತಂದ್ರೆ ಅದ್ಭುತ ವಾದಿರಾಜರ ರುಕ್ಮಿಣೀಶ ವಿಜಯ. ರುಕ್ಮಿಣೀಶ ವಿಜಯದಲ್ಲಿ ಆ 9 ರಸಗಳನ್ನ ವಾದಿರಾಜರು ಅದ್ಭುತವಾಗಿ ಅದನ್ನ ಹೊರತಂದಿದ್ದಾರೆ. ಸೊ ಹಾಗಾಗಿ ಇಷ್ಟೆಲ್ಲ ನಾವು ಸಿಮಿಲಾರಿಟೀಸ್ ನಾವು ನೋಡಿದ್ವಿ. ಇನ್ನ ರಾಘವೇಂದ್ರ ವಿಜಯ ನಾವು ವಿಷಯವನ್ನು ಪ್ರವೇಶ ಮಾಡ್ಬೇಕೀಗ. ಆ ರಾಘವೇಂದ್ರ ವಿಜಯ ಏನ್ ಹೇಳುತ್ತೆ, ಆ 10 ಸರ್ಗ ಏನ್ ಹೇಳುತ್ತೆ, ಅದ್ಭುತವಾದ್ದು. ತುಂಬಾ ವಿಷಯಗಳು ಹೇಳ್ತಾರೆ, ನಮಗೆ ಎಷ್ಟೋ ಗೊತ್ತೇ ಇರಲ್ಲ, ಆಶ್ಚರ್ಯ ಆಗುತ್ತೆ. ಅದೆಲ್ಲ ನಾವು ಆ ರಾಘವೇಂದ್ರ ವಿಜಯದಲ್ಲಿ ಇದೆ. ರಾಘವೇಂದ್ರ ವಿಜಯದ ನಾಳೆ ನಾವು ಆ ರಾಘವೇಂದ್ರ ವಿಜಯ ಏನ್ ಹೇಳುತ್ತೆ, ಅವರ ಜೀವನ ಚರಿತ್ರೆ, ಆ ಜೀವನ ಚರಿತ್ರೆಯನ್ನ ಸ್ವಲ್ಪ ಅವಲೋಕನವನ್ನ ಮಾಡಿ, ಉತ್ತರಾರಾಧನೆ ದಿವಸ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಗ್ರಂಥದ ಒಂದು ಅವಲೋಕನ. 52 ಗ್ರಂಥಗಳು ಬರೆದಿದ್ದಾರೆ ಅಂತ ಹೇಳ್ತಾರೆ, ಆದ್ರೆ ಅಷ್ಟು ಉಪಲಬ್ಧ ಇಲ್ಲ. ಎಷ್ಟು ಉಪಲಬ್ಧ ಇದೆಯೋ ಅದು ಒಂದು ಹೆಸರನ್ನು ಹೇಳಿದ್ರು ಸಾಕು ನಮಗೆ. ಈಗ ಹೆಂಗೆ ವಿಜೇಂದ್ರ ತೀರ್ಥರು 104 ಗ್ರಂಥವನ್ನು ಬರೀತಾರೆ, ಬರೆದಾಗ ಆ ಹೆಸರು ತಿಳ್ಕೊಂಡು ಸಾಕ್ರಿ. 104 ಗ್ರಂಥಗಳ ಹೆಸರಿದೆಯಲ್ಲ, ಅದನ್ನು ಬಾಯಿಗೆ ಬಂದ್ರೆ ಪುಣ್ಯ. ಹಾಗೆ ನಾವು ರಾಯರ ಗ್ರಂಥಗಳು 42 ಅಂತ ಒಂದು ಇದಿದೆ, 52 ಸಿಕ್ಕಿಲ್ಲ, 10 ಗ್ರಂಥಗಳು ಉಪಲಬ್ಧ ಇಲ್ಲ ಅಂತ ಅದು ಹೇಳ್ತಾರೆ. ಸೊ ಅಟ್ಲೀಸ್ಟ್ ಬೇಡ, ಆ 52 ಗ್ರಂಥಗಳನ್ನ ನಾವು ಒಮ್ಮೆ ನಮ್ಮ ಬಾಯಿ ಶುದ್ಧಿಗೋಸ್ಕರ ನಾವು ಹೇಳಿದ್ರೂ ಸಾಕು, ನಮ್ಮ ಜೀವನ ಉದ್ಧಾರ ಆಗತ್ತೆ. ಅದರಿಂದ ಅಂತಹ ಒಂದು ಗ್ರಂಥಗಳು ಅಪರೂಪ ಅದ್ಭುತವಾದ ಗ್ರಂಥ. ಆ ಗ್ರಂಥ ಶೈಲಿಯೆಲ್ಲ ನಾವು ವರ್ಣನೆ ಮಾಡಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಆಗೋದು ಇಲ್ಲ. ವಿ ಆರ್ ನಾಟ್ ಕಾಂಪಿಟೆಂಟ್ ಎನಫ್ ಟು ಡೂ ದಟ್. ಆದರೂ ಕೂಡ ನಮ್ಮ ಒಂದು ಲೆವೆಲ್ನಲ್ಲಿ ನಮಗೇನು ಸಾಧ್ಯ ಆಗತ್ತೋ, ನಮಗೇನು ಗುರುಗಳಿಂದ ನಾವು ಕೇಳಿದೀವೋ, ಅದೆಷ್ಟು ನಾವು ಅರ್ಥ ಮಾಡ್ಕೊಂಡಿದ್ದೀವೋ ಅದನ್ನ ಕೂಡ ನಾವು ಚಿಂತನೆಯನ್ನ ಮಾಡುವುದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಗಿಸ್ತಾ ಇದ್ದೇವೆ. ಈ ಚಿಂತನೆಯಲ್ಲಿ ಏನೇನು ಭಗವದ್ ವಿಚಾರಗಳು ಬಂದಿದೆಯೋ ಆ ಭಗವದ್ ವಿಚಾರಗಳೆಲ್ಲವೂ ಕೂಡ ಇದರಲ್ಲಿ ಏನಾದರೂ ಶ್ರಾವ್ಯ ಅಂತಿದ್ರೆ ಇದು ಕೇವಲ ನಮ್ಮ ಎಲ್ಲ ವಿದ್ಯಾಗುರುಗಳ ಅನುಗ್ರಹ.
ಹಾಗೂ ಟು ಎರ್ ಈಸ್ ಹ್ಯೂಮನ್, ಆಫ್ಟರ್ ಆಲ್ ಐ ಆಮ್ ಹ್ಯೂಮನ್ ಬೀಯಿಂಗ್. ಸೊ ಹಾಗಾಗಿ ತಪ್ಪುಗಳು ಸಹಜ. ಆ ತಪ್ಪುಗಳೆಲ್ಲ ನನ್ನಿಂದ ಆದದ್ದು ಅಂತ ಈ ರೀತಿಯಾಗಿ ಸಬ್ಮಿಷನ್ ಮಾಡ್ತಾ, ಈ ಚಿಂತನೆಯಲ್ಲಿ ಮುಡಿಬಂದಂಥ ಎಲ್ಲ ಭಗವದ್ ರೂಪಗಳು ಯಜ್ಞತ್ವೇನ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸ ಸಂಕಲ್ಪಯಾಮಾಸ ಸ ಶುದ್ಧ ಬುದ್ಧಿಃ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಜ್ಞೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾರಭೆ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾಪಿ ಪೂಜಾ ತ್ವತ್ಪ್ರಸಾದೇನ ಅನ್ಯಥಾ ತ್ವದ್ಭಕ್ತಿಸ್ತತ್ಫಲಂ ಮಖ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರತೀವ ವಿಷ್ಣೋಸ್ತುಪ್ತಿಕರಃ ಸದಾ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ಸಿದ್ಧ್ಯಾ ಫಲಿಷ್ಯತಿ. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಕೃಷ್ಣಾರ್ಪಣಮಸ್ತು.